ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ರತ್ನಮ್ಮ, ನಾವ್ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಅಯ್ಯ ಬಿಡಮ್ಮ, ಇವಳೆಲ್ಲ ಒಬ್ಳು ಮನುಷ್ಯಳು ಅಂತ ದಂಡಗೆದ್ರಲಿಲ್ಲ, ದಾಳಿಗೆದ್ರಲಿಲ್ಲ. ಇವಳಿಗೆ ಯಾರು ಎದುರ್ತಾರಮ್ಮ? ನೀನ್ ಯಾಕಮ್ಮ ಹುಷಾರಾಗಿರು ಅಂತ್ಯ? ಶಾಂತಮ್ಮ, ನನ್ನ ಕೈ ನೋಡ್ದೇನಮ್ಮ, ಮನೇಲಿರೋ ಕಸನಷ್ಟೇ ಕ್ಲೀನ್ ಮಾಡಲ್ಲ ಇದು. ಅವಶ್ಯಕತೆ ಬಿತ್ತು ಅಂದ್ರೆ ಈ ಥರ ಮನುಷ್ಯರು ಮನ್ಸನ್ನು ಕ್ಲೀನ್ ಮಾಡಿಬಿಡತ್ತೆ. ನೀನು ಎದುರ್ಕೊಬೇಡ, ಸುಮ್ಮನಿರಮ್ಮ. ನಿಂಗೆ ಕಾಫಿ ಮಾಡಿಕೊಡ್ಲಾ? ಸ್ಟ್ರಾಂಗ್ ಕಾಫಿ. ಇಲ್ವಲ್ಲ, ಅವಳು ಹೇಳಿದ ರೀತಿ, ನನ್ನ ನೋಡ್ಕೊಂಡು ಹೋಗಿದ ರೀತಿನೇ ಬೇರೆ ಥರ ಇತ್ತಲ್ಲ. ಎಲ್ಲೋ ಏನೋ ತಪ್ಪಾಗ್ತಿದ್ಯಲ್ಲ, ಏನಿರ್ಬೋದು? ಸರಿ 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 ಆಯ್ತು ಆಯ್ತು, ನಾನು ಬರ್ತೀನಿ. ಇವಾಗ ಮೆಟೀರಿಯಲ್ ಬಂದಾಯ್ತಲ್ವಾ ಮಂಡಿಗೆ? ಸರಿ ಆಯ್ತು, ಆದಷ್ಟು ಬೇಗ ಬರ್ತೀನಿ. ಹಾ. ಏನಪ್ಪ ಇತ್ತೀಚೆಗೆ ಸಿಗದೆ ಅಪರೂಪ ಆಗೋಯ್ತಲ್ಲಪ್ಪ ನೀನು? ನೀನ್ ಏನೇ ಹೇಳು ನಾಗ, ಯಜಮಾನ್ರು ನನ್ನ ಜೀವನದಲ್ಲಿ ಬಂದಾಗಿಂದ ಅಂತೂ ಮೊದ್ಲಿನ ತರ ಕಾಲ ಕಳೆಯೋದಕ್ಕೆ ಸಮಯನೇ ಸಿಗ್ತಾ ಇಲ್ಲ. ಓ, ಅಂದ್ರೆ ನಾವೆಲ್ಲ ನಿಂಗೆ ಕಾಲ ಕಳೆ ಅಂತ ಫ್ರೆಂಡ್ ಆಗ್ಬಿಟ್ವಿ ನಿಂಗೆ. ಲವ್ ನೋಡೋ, ನೀನ್ ಇದನ್ನ ತಮಾಷೆ ಆಗಾದ್ರೂ ತಗೋ, ಸೀರಿಯಸ್ ಆಗಾದ್ರೂ ಹೇಳು, ಇದಂತೂ ಸತ್ಯನೇ. ಸರಿ ಬಿಡಪ್ಪ, ನೀನೊಂಥರ ಭಯಂಕರ ಲಕ್ಕಿ ಕಣೋ. ಹೌದು, ನಿನ್ ಮದುವೆ ವಿಷಯ ಬಗ್ಗೆ ಕೇಳ್ಪಟ್ನಲ್ಲ. ಏಯ್, ನಿಂಗ್ ನನ್ ಕಾಸ ದೋಸ್ತು, ನನಗೊಂದ್ ಮಾತು ಹೇಳಿಲ್ವಲ್ಲ ನೀನು? ಬಿಡಲೋ ಮಗ, ಇವಾಗ ಅದೇನ್ ದೊಡ್ಡ ವಿಷಯನಾ? ಏನೋ ಮಗ, ಮದುವೆ ಅಂದ್ರೆ ಎಲ್ಲ ಖುಷಿಯಾಗಿರ್ತಾರೆ. ನೀನ್ ನೋಡಿದ್ರೆ ಇಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡ್ತಿದ್ಯಲ್ಲ. ನಗ ಇಲ್ವೋ? ನೋಡು, ನಿಜ ಹೇಳ್ಬೇಕು ಅಂದ್ರೆ ನನಗೆ ಮದ್ವೆ ಆಗೋ ಮನ್ಸೇ ಇಲ್ವೋ? ಅಲ್ಲ, ನನ್ನ ಮನಸ್ಥಿತಿ ಹೇಗಿದೆ ಅಂತ ನಿನಗೂ ಗೊತ್ತಲ್ವಾ? ನಮ್ಮ ಸೋದರತೆ ಮಗಳಿದ್ದಾಳಲ್ಲ ಮಾಧವಿ, ಅವಳಿಗೆ ಇದಂತೂ ಒಂಚೂರು ಅರ್ಥನೇ ಆಗ್ತಾ ಇಲ್ಲ. ನಮ್ಮ ಯಜಮಾನ್ರು ನೋಡಿದ್ರೆ ನಾನೇ ಮುಂದೆ ನಿಂತ್ಕೊಂಡು ನಿಮ್ಮಿಬ್ರು ಮದುವೆ ಮಾಡಿಸ್ತೀನಪ್ಪ ಶಂಕರು ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಏನ್ ಮಾಡ್ಬೇಕು ಹೇಳು? ಈಗ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡಿರೋಂಥ ನಮ್ಮ ಯಜಮಾನ್ರ ಮಾತ್ರ ಮೀರೋ ಹಾಗಿಲ್ಲ, ಇನ್ನೊಂದ್ ಕಡೆ ಇಷ್ಟ ಇಲ್ದಿರೋ ಮದುವೆ ಮಾಡ್ಕೊಳ್ಳೋ ಮನ್ಸೂ ಇಲ್ಲ. ಈಗ ನಾನು ಏನ್ ಮಾಡ್ಬೇಕು ಹೇಳಪ್ಪ? ಹೀಗಿದೆ ನನ್ನ ಪರಿಸ್ಥಿತಿ. ಹಂಗಾದ್ರೆ ಹೋಗ್ಬಿಟ್ಟು ನಿಮ್ಮ ಅತ್ತೆ ಮಗಳ ಹತ್ರ ಮದುವೆ ಆಗಲ್ಲ ಅಂತ ಹೇಳ್ಬಿಡು. ಒಂದ್ ವಿಷಯ ಮಾತ್ರ ನಿಜ ಮಗ, ಮದುವೆ ನಾವ್ ಇಷ್ಟಪಟ್ಟ ಆಗ್ಬೇಕು. ಯಾರ್ದೋ ಇಷ್ಟಕ್ಕೆ ನಾವು ಮದುವೆ ಆಗ್ಬಾರ್ದು. ಆಮೇಲೆ ಜೀವನ ಪೂರ್ತಿ ಒದ್ದಾಡ್ಬಿಡ್ತೀವಿ ಅಷ್ಟೇ. ನಿನ್ ಬದುಕು ನರಕ ಆಗ್ಬಿಡುತ್ತೆ, ಆ ಹುಡುಗಿ ಬದುಕು ನರಕ ಆಗ್ಬಿಡುತ್ತೆ ಮಗ. ನೀನ್ ಹೇಳ್ತಾ ಇರೋದು ನಿಜಾನೇ, ಆದ್ರೆ ಇವಾಗ ನನಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ವೋ? ನೀನು ಈ ಮದುವೆ ಫಿಕ್ಸ್ ಆದಾಗ್ಲೇ ಬೇಡ ಅಂತ ಹೇಳ್ತೀಯ ಅಂತ ಅನ್ಕೊಂಡಿದ್ದೆ ನಾನು. ಇಂಥ ಸಿಚುವೇಶನ್ ಅಲ್ಲಿ ಆ ಹುಡುಗಿ ಯಾಕೆ ಮಗ ಕಷ್ಟ ಕೊಡ್ತೀಯಾ? ಲವ್, ಇವಾಗ ಹುಡುಗಿಗೆ ನೋವು ಕೊಡ್ಬೇಕು ಅಂತ ನಾನಿದ್ದೀನ? ಅಲ್ಲ, ಇವಾಗ ನೀನ್ ಹೇಗ್ ಮಾತಾಡ್ತಿದ್ಯಾ ಗೊತ್ತಾ? ಆ ಹುಡುಗಿನ ಮದುವೆ ಆಗೋದಕ್ಕೆ ನಾನು ತುದಿ ಕಾಲಲ್ಲಿ ನಿಂತಿದ್ದೀನಿ ಅನ್ನೋ ತರ ಮಾತಾಡ್ತಿದ್ಯಾ. ಏ ಸರಿ ಸರಿ ಮಗ, ಕೂಲ್ ಕೂಲ್. ಇದಕ್ಕೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ ನೀನು? ಮತ್ತಿನ್ನೇನೋ ಮಾಡ್ಲಿ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ನೀನ್ ಬೇರೆ ಹೀಗೆಲ್ಲ ಮಾತಾಡ್ತಿದ್ಯಾ. ಅಲ್ಲಿ ಮನೇಲಿ ನೋಡಿದ್ರೆ ಅತ್ತೆ ಮಗಳು, ಇನ್ನೊಂದ್ ಕಡೆ ನಮ್ಮ ಯಜಮಾನ್ರು, ಇನ್ನು ನಮ್ಮ ಅಚ್ಚೋಮ್ಮ, ಅವ್ರಂತ ಫುಲ್ ಹ್ಯಾಪಿ. ನಿಜ ಹೇಳ್ತೀನಿ, ನಾನು ಇವಾಗ ಏನ್ ಮಾಡ್ಬೇಕು, ಯಾರ ಹತ್ರ ನನ್ನ ಕಷ್ಟ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಜ ಹೇಳ್ತಾ ಇದ್ದೀನಿ ನಾಗ, ಬೆಳಗಾದ್ರೆ ಎಲ್ಲಾದ್ರೂ ಓಡೋಗ್ಬಿಡೋಣ ಅನ್ಸುತ್ತೆ. ಮತ್ತೆ ಎಲ್ರು ಮಲಗಿರ್ತಾರೆ ನೋಡು, ರಾತ್ರಿ ವಾಪಸ್ ಮನೆಗೆ ಬರೋಣ ಅಂತ ಅನ್ಸುತ್ತೆ. ಇದೇನ್ ಮಗ, ಇನ್ನು ಮದುವೆನೇ ಆಗಿಲ್ಲ ಇಷ್ಟು ಬೇಗ ಈ ತರ ಯೋಚನೆ ಮಾಡ್ತಿದ್ಯಾ? ನಾನು ಒಂದು ವಿಷಯ ಹೇಳ್ತೀನಿ, ಕೋಪ ಮಾಡ್ಕೊಳ್ಳೋದ ತಾನೆ? ಏನದು? ನಿಮ್ಮ ಅತ್ತೆ ಮಗಳ ಹತ್ರ ಕ್ಲಿಯರ್ ಆಗಿ ವಿಷಯ ಹೇಳ್ಬಿಡು. ಹೇಳಿಲ್ಲ ಅಂದ್ರೆ ಜೀವನ ಪೂರ್ತಿ ನೋವು ಆಗ್ತಾನೆ ಇರುತ್ತೆ ಕಣೋ. ನೀನ್ ಹೇಳ್ತಾ ಇರೋದು ನಿಜಾನೇ. ಈಗ ನಾನು ಮಾಧವಿ ಮನ್ಸಿಗೆ ನೋವಾಗುತ್ತೆ, ಪಾಪ ಅವಳಿಗೆ ಸಂಕಟ ಆಗುತ್ತೆ ಅಂತ ನಾನೇನಾದ್ರೂ ಅವಳಿಗೆ ತಾಳಿ ಕಟ್ತೆ ಅಂತ ಇಟ್ಕೋ, ಇಡೀ ಜೀವನ ನಾನ್ ಸಂಕಟ ಅನುಭವಿಸ್ಬೇಕಾಗತ್ತೆ. ಒಂಥರ ನನ್ನ ಇಡೀ ಜೀವನನೇ ದುರಂತ ಆಗೋಗುತ್ತೆ. ಹೌದು ಮಗ, ಸಣ್ಣ ಪುಟ್ಟ ವಿಷಯ ಅಲ್ಲ ಇದು. ನೀನು ಅವ್ರಿವ್ರ ಹತ್ರ ವಿಷಯ ಮಾತಾಡೋದಕ್ಕಿಂತ ನೇರವಾಗಿ ಹೋಗಿ ಆ ಹುಡುಗಿ ಹತ್ರ ಮಾತಾಡ್ಬಿಡು. ಇವತ್ತು ಇದರಿಂದ ಹುಡುಗಿ ಮನ್ಸಿಗೆ ನೋವಾಗ್ಬೋದು ಕಣೋ. ಹೇಳಿಲ್ಲ ಅಂದ್ರೆ ಜೀವನ ಪೂರ್ತಿ ನೋವು ಅನುಭವಿಸ್ತಾ ಇರ್ತಾಳೆ. ನಿಜಾನಾಗ ನೋಡು, ಮಾಧವಿ ನನ್ನ ತುಂಬಾ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾ ಇದ್ದಾಳೆ.
ಅದಕ್ಕೆ ಬದಲಾಗಿ ನಾನು ಅವಳಿಗೆ ಪಾಪ ಸಂಕಟ ಕೊಡಬಾರ್ದಲ್ವಾ? ನನ್ನಿಂದ ಪಾಪ ಅವಳಿಗೆ ಅನ್ಯಾಯ ನಡಿಬಾರ್ದು ಕಣೋ. ಏನ್ ಮಾಡೋದು ಇವಾಗ? ನೋಡೋ, ನಿನ್ನ ಮನ್ಸಲ್ಲೊಂದು ಪ್ರೀತಿ ಇತ್ತು, ಅದಕ್ಕೋಸ್ಕರ ಮದುವೆನೇ ಆಗಲ್ಲ ಅಂತ ಹೇಳ್ಬಿಡು. ಸುಮ್ಮನೆ ಯಾಕೆ ಹುಡುಗಿಗೆ ಶಿಕ್ಷೆ ಕೊಡ್ತೀಯಾ? ಈ ಅನುಮಾನನೇ ಬೇಡ ಮಗ. ಈಗಿನ ಕಾಲದ ಹುಡುಗಿರಿಗೆ ವಿಷಯನ ಕ್ಲಿಯರಾಗಿ ಹೇಳಿದ್ರೆ ನಿಜವಾಗ್ಲೂ ಅರ್ಥ ಮಾಡ್ಕೋತಾರೆ. ಹೌದಲ್ವಾ? ಇವಾಗ ಸರಿ ಹೋಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಕೂತ್ರೆ ಅದು ಸರಿ ಹೋಗೋದೇ ಇಲ್ಲ. ಒಂದ್ಸರಿ ಮದ್ವೆ ಹತ್ರ ಮಾತಾಡ್ಬಿಡ್ತೀನಿ. ಥ್ಯಾಂಕ್ಸ್ ಮಗ. ಅರ್ಚನಮ್ಮ, ನಾನು ಹೊರಡ್ತೀನಿ. ಏನ್ ಇಷ್ಟು ಬೇಗ ಹೊರಟ್ಬಿಟ್ರಿ? ಸ್ವಲ್ಪ ಕೆಲಸ ಇದೆ ಅಮ್ಮ. ನಮ್ಮ ಮನೆ ಹತ್ರ ಒಂದು ಮಗು ಹುಷಾರಿಲ್ವಂತೆ. ಅವ್ರ ಅಪ್ಪ ಅಮ್ಮ ಆಚೆ ಇದ್ದಾರೆ. ನಾನೇ ಹೋಗಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಕಣಮ್ಮ. ಅದಕ್ಕೆ. ಹಾ ಸರಿ, ಹೋಗ್ ಬನ್ನಿ. ರತ್ನಮ್ಮ, ಏನಮ್ಮ? ಏನಮ್ಮ? ಮನೆ ಕೆಲ್ಸ ಸರಿಯಾಗಿ ಮಾಡಲ್ವಾ? ಇಷ್ಟೊಂದು ಧೂಳಿದೆ, ಒರೆಸ್ದೆ ಹಾಗೆ ಹೋಗ್ತಿದ್ದೀರಾ? ಧೂಳ ಎಲ್ಲಮ್ಮ? ನೋಡಿ ಬಂದು. ಧೂಳಿದ್ಯಾ? ಅಯ್ಯಯ್ಯ, ಎಲ್ಲ ವರ್ಷದ್ನೆಲ್ಲ ಎಲ್ಲಿದೆಮ್ಮ ಧೂಳು? ಹಾಗಾದ್ರೆ ನಾನ್ ಸುಳ್ಳು ಹೇಳ್ತೀನಾ? ನಾನೆಲ್ಲಮ್ಮ ಹಾಗಂದೆ? ಎಷ್ಟು ವರ್ಷಗಳಿಂದ ಈ ಮನೇಲಿ ಕೆಲಸ ಮಾಡಿರೋಳು, ನನಗೆ ಗೊತ್ತಿಲ್ವಾ ಧೂಳು ಎಲ್ಲಿರುತ್ತೆ, ಧೂಳು ಒರೆಸದ್ನಾ ಇಲ್ವಾ ಅಂತ? ನಾನ್ ಬಂದ್ ತೋರ್ಸದ್ಮೇಲೆ ಈ ಡೈಲಾಗಾ? ಅಲ್ಲ, ನಾವ್ ಹೇಳ್ದೇನೆ ನೀವ್ ಯಾವ ಕೆಲ್ಸನೂ ಸ್ವಂತವಾಗಿ ಮಾಡಲ್ವಾ? ಅಮ್ಮ, ನನ್ನ ಕೆಲಸ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಹತ್ರ ಹೇಳಿಸ್ಕೊಂಡು ಕೆಲಸ ಮಾಡೋಳಲ್ಲ ನಾನು. ನಾನು ಮನೆ ಒರೆಸಿದೆ ಅಂದ್ರೆ ಸ್ಫಟಿಕ ತರ ಒಳಿಯುತ್ತೆ ಅಂತ ಈ ನಮ್ ಗೋವರ್ಧನ್ ಅಪ್ಪನವ್ರು ಹೇಳ್ತಾ ಇದ್ರು, ಗೊತ್ತಾ? ಅವ್ರು ಹೇಳಿ ಮೊದ್ಲು ಇದನ್ನೆಲ್ಲ ಒರೆಸ್ಬಿಟ್ಟು ಹೋಗಿ. ನೋಡು ಮಂತ್ರಮ್ಮ, ಈಗ ವರ್ಷಕ್ಕೆಲ್ಲ ನನಗೆ ಟೈಮ್ ಇಲ್ಲ. ನಾನು ಆಮೇಲೆ ಬೇಕಾದ್ರೆ ಬಂದು ಒರೆಸ್ತೀನಿ ನಾನು. ಹಾಗಿದ್ರೆ ನಾನು ಹೇಳಿದ್ ಮಾಡಲ್ವಾ? ಅಯ್ಯೋ, ಮಾಡ್ತೀನಿ ಕಣಮ್ಮ. ಆದ್ರೆ ಇವಾಗ ನನ್ನ ಕೆಲಸ ಮುಗೀತು, ನಾನು ಹೊರಡ್ತೀನಿ. ಅಲ್ಲ, ನಂಗೊಂದ್ ವಿಷಯ ಅರ್ಥ ಆಗ್ತಿಲ್ಲ. ಈ ಮನೆ ಕೆಲ್ಸಕ್ ಬರೋದು ನೀವಾ ನಾನಾ? ನಾನು ಈ ಮನೆಯಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಮ್ಮ. ಬೇಕಾದ್ರೆ ಅಮ್ಮವ್ರನ್ನ ಕೇಳ್ಕೊಳ್ಳಿ ನೀವು. ನಂಗೆ ಟೈಮ್ ಆಯ್ತು, ನಾನು ಹೋಗ್ತೀನಿ. ಹಲೋ, ನೀವ್ ಹೇಳಿದ್ ನಾನ್ ಕೇಳ್ಬೇಕಾ? ನಾನ್ ಹೇಳಿದ್ ನೀವ್ ಮಾಡ್ಬೇಕಷ್ಟೇ. ಹಂಗಲ್ಲಮ್ಮ. ಒರ್ಸ್ಬಿಟ್ಟು ಹೋಗಿ ಸುಮ್ನೆ.